ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ಈ ಒಂದು ಅಪೂರ್ಣ ಚಿತ್ರವನ್ನು ಪೂರ್ಣಗೊಳಿಸುವುದು ಅಥವಾ ಪ್ಯಾಟರ್ನ್ ಕಂಪ್ಲೀಷನ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ನೀವು ಇನ್ನೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂತಂದರೆ ಇದೇ ವಿಡಿಯೋದ ಪ್ಲೇಲಿಸ್ಟಲ್ಲಿ ನಿಮಗೆ ಆ ಒಂದು ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಮೊದಲಿಗೆ ಆ ವಿಡಿಯೋನ ನೋಡಿ ಆ ನಂತರ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಯಾಕಂತಂದರೆ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಅಪೂರ್ಣ ಚಿತ್ರವನ್ನು ಪೂರ್ಣಗೊಳಿಸುವುದು ಅಥವಾ ಪ್ಯಾಟರ್ನ್ ಕಂಪ್ಲೀಷನ್ಗೆ ಏನು ಥಿಯರಿ ಪಾರ್ಟ್ ಇದೆ ಅದನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಈ ಕ್ಲಾಸ್ನಲ್ಲಿ ಕೇವಲ ಒಂದು ಪ್ರಶ್ನೆಗಳನ್ನು ಮಾತ್ರ ನಾವು ಏನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ಯಾಟರ್ನ್ ಕಂಪ್ಲೀಷನ್ ಅಥವಾ ಅಪೂರ್ಣ ಚಿತ್ರವನ್ನು ಪೂರ್ಣಗೊಳಿಸುವುದು. ಓಕೆ, ಸೊ ಇದು ಹಿಂದಿನ ಕ್ಲಾಸ್ನಲ್ಲಿ ನಾವು ಈಗಾಗಲೇ 1, 2, 3 ಮತ್ತು 4 ಓಕೆ, ಸೊ 4ರವರೆಗೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೇವೆ. ಸೊ 5ರಿಂದ ನಿಮಗೆ ಹೋಮ್ವರ್ಕ್ ಸಹ ಕೊಟ್ಟಿದ್ದೆ ನಾನು. ಓಕೆ, ಸೊ ಕಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಈಗ 5ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ 5ನೇ ಪ್ರಶ್ನೆ ನೋಡಿ. ಸೊ ಇದು ಯಾವ ರೀತಿಯಾದಂಥ ಪ್ರಶ್ನೆ? ಜಸ್ಟ್ ಹಿಂಗೆ ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂತಹ ಚಿತ್ರವಾ ಅಥವಾ ಏನು ಸಂಬಂಧವನ್ನು ತಿಳಿದುಕೊಂಡು ಕಂಪ್ಲೀಟ್ ಮಾಡುವಂಥ ಚಿತ್ರವ ನೋಡ್ಕೊಳ್ಳಿ. ಸೊ 10 ಸೆಕೆಂಡ್ಗಳ ಕಾಲಾವಕಾಶವನ್ನು ಕೊಡ್ತೇನೆ ನಿಮಗೆ. ಕಂಪ್ಲೀಟ್ ಮಾಡೋಣ. ಟೈಮ್ ಸ್ಟಾರ್ಟ್ ಆಗಿದೆ. ಓಕೆ, ಟೈಮ್ ಮುಗೀತು. ಸ್ಟಾರ್ಟ್ ಮಾಡೋಣ ಈಗ. ಸೊ ಏನಿದೆ ಈ ಒಂದು ಚಿತ್ರದಲ್ಲಿ ಅಂತ ನೋಡೋದಾದರೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು ಲೈನನ್ನು ಎಳೆದು ಕಂಪ್ಲೀಟ್ ಮಾಡುವಂಥ ಚಿತ್ರ ಅಲ್ಲ. ಏಕೆ ಅಂತಂದರೆ ನಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು 1, 2, 3 ಅಂತ ಅಂದ್ಕೊಂಡ್ರೆ ನಾವು, ಓಕೆ, ಚಿತ್ರ ಅಂತ ಅಂದ್ಕೊಂಡ್ರೆ, ಸೊ ನೋಡ್ಬೋದು ನೀವು ಇಲ್ಲಿ ಈ 2 ಮತ್ತು 3 ಚಿತ್ರಗಳ ನಡುವೆ ಒಂದು ಸಂಬಂಧ ಇದೆ ಅಂತ ಅನ್ನಿಸ್ತದೆ ನಮಗೆ. ಯಾಕಂದರೆ 2 ಮತ್ತು 3 ಚಿತ್ರಗಳು ಸೇಮ್ ಅದೇ ರೀತಿಯಾಗಿರುವಂಥದ್ದು. ಓಕೆ, ಸೊ ಆ ಸಂಬಂಧವನ್ನು ತಿಳ್ಕೊಂಡು ನೀವೇನು ಮಾಡಬೇಕು, ಈ 1ರ ಜೊತೆ ಅದೇ ಸಂಬಂಧ ಇರುವಂತಹ ಚಿತ್ರವನ್ನು ಇಲ್ಲಿ ಕಂಡು ಹಿಡಿಬೇಕು ನೀವು. ಇದೇ ಏನು ಪ್ಯಾಟರ್ನ್ ಕಂಪ್ಲೀಷನ್. ಓಕೆ, ಸೊ ಅದು 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ನೋಡೋಣ ಈಗ. ಓಕೆ, ಸೊ ಏನಿದೆ ಇಲ್ಲಿ ಅಂತಂದರೆ ನೋಡ್ಬೋದು, ಇಲ್ಲಿ ಏನು ಒಂದು ಬಿಳಿ ಒಂದು ಸರ್ಕಲ್ ಇದೆ, ಅದರ ಪಕ್ಕಕ್ಕೇ ಇಲ್ಲೊಂದು ಬಿಳಿ ಸರ್ಕಲ್ ಇದೆ. ಹೌದಾ? ಸೊ ಹಾಗಾದರೆ ನಮಗೆ ಏನಾಗಬೇಕು ಅಂತಂದರೆ ಇಲ್ಲಿ ಸೊ ಮೊದಲಿಗೆ ಈ ರೀತಿಯಾಗಿ ಇಲ್ಲಿ ಇದು ಏನು ಚೌಕ ಇದೆ ಅದು ಕಂಪ್ಲೀಟ್ ಆಗಬೇಕು. ಆ ನಂತರ ಏನು ಇಲ್ಲಿ ಒಂದು ಕಪ್ಪು ಸರ್ಕಲ್ ಬರಬೇಕು. ಎಲ್ಲಿ? ಇದರ ಪಕ್ಕಕ್ಕೇ ಬರಬೇಕು. ಹೌದಾ? ಸೊ ಈ ರೀತಿಯಾದಂಥ ಒಂದು ಕಪ್ಪು ಸರ್ಕಲ್ ಬರಬೇಕು ನಮಗೆ. ಸೊ ಎಲ್ಲೆಲ್ಲಿ ಇಲ್ಲ ಅದನ್ನು ನೋಡ್ಕೊಳ್ಬೇಕು ನಾವು. ಆಪ್ಷನ್ 1ರಲ್ಲಿ ನೋಡಿ, ನಾವು ತೆಗೆದಿರೋದಕ್ಕೂ ಅದು ಇರೋದಕ್ಕೂ ಸಂಬಂಧನೇ ಇಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಆಪ್ಷನ್ಗಳು ಏನು 1, 2 ಇರ್ತವೆ, ಅವುಗಳ ದಿಕ್ಕನ್ನು ಅಥವಾ ದಿಸೆಯನ್ನು ಅಥವಾ ಡೈರೆಕ್ಷನನ್ನು ಯಾವುದೇ ರೀತಿಯಾಗಿ ಚೇಂಜ್ ಮಾಡುವಂತಿಲ್ಲ. ಫಾರ್ ಎಕ್ಸಾಂಪಲ್ ಈಗ 1ನೇ ಆಕೃತಿ ಈ ರೀತಿ ಇತ್ತು ಅಂತ ತಿಳ್ಕೊಳ್ಳಿ, 1ನೇ ಆಪ್ಷನಲ್ಲಿ ಅದನ್ನು ನಾವೇ ಈ ರೀತಿಯಾಗಿ ತಿರುಗಿಸ್ಕೊಂಡು ಅದನ್ನು ತಂದು ಇಟ್ಟು ಅಲ್ಲಿ ಚೆಕ್ ಮಾಡೋದಿಲ್ಲ. ಓಕೆ, ಸೊ ಅದನ್ನು ಈ ರೀತಿ ಕೊಟ್ಟಿದ್ರೆ ಇದೇ ರೀತಿಯಾಗಿ ಅದನ್ನು ತಂದು ಇಡಬೇಕು. ಓಕೆ, ಅದನ್ನು ಒಂದು ವೇಳೆ ಚಿತ್ರ ಅಡ್ಡ ಕೊಟ್ಟಿದ್ರೆ ಅದೇ ರೀತಿಯಾಗಿ ತಂದು ಅಲ್ಲಿ ಇಟ್ಟು ನೋಡಬೇಕು. ಓಕೆ, ಸೊ ಅದನ್ನು ಯಾವುದೇ ರೀತಿಯಾಗಿ ನಾವೇ ಡೈರೆಕ್ಷನನ್ನು ಚೇಂಜ್ ಮಾಡಿಕೊಂಡು ತಂದು ಇಡುವಂತಿಲ್ಲ. ಓಕೆ, ನಿಮಗೆ ಇದನ್ನು ಒಂದು ಪ್ರಶ್ನೆಯಲ್ಲಿನ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ನೋಡಿ, ಏನು ಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿಸೆಯನ್ನು ಬದಲಿಸದೆ ಪೂರ್ಣಗೊಳಿಸಲು ಸಮರ್ಪಕವಾಗುವುದು ಅದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ದಿಶೆಯನ್ನು ಬದಲಿಸದೆ, ಚೇಂಜ್ ಮಾಡಲಾರದೆ, ವಿತೌಟ್ ಚೇಂಜಿಂಗ್ ದಿ ಡೈರೆಕ್ಷನ್ ಅಂತ ಇದೆ. ಓಕೆ, ಸೊ ಅದನ್ನು ನೀವು ನೋಡ್ಕೊಳ್ಬೇಕು. ಅಂದರೆ ದಿಶೆಯನ್ನು ಚೇಂಜ್ ಮಾಡಲಾರದೆ. ಒಂದು ನಿಮಿಷ. ಓಕೆ, ಡನ್. ಸೊ ಮತ್ತೆ ಈ ಪ್ರಶ್ನೆಗೆ ಬರ್ತೀನಿ ನಾನು. ಯಾವುದು? 5ನೇ ಪ್ರಶ್ನೆ. ಏನೇನು ಮಾಡಿದ್ವಿ ನಾವು 5ನೇ ಪ್ರಶ್ನೆಯಲ್ಲಿ ಅಂತಂದರೆ, ಸೊ ಈ ರೀತಿಯಾದಂಥ ಒಂದು ಗೆರೆ ಎಳೆದಿದ್ವಿ. ಓಕೆ, ಆಮೇಲೆ ಇನ್ನೊಂದು ರೀತಿಯಾದಂಥ ಈ ಗೆರೆ ಎಳೆದಿದ್ವಿ. ಈ ಕಪ್ಪು ರಂಧ್ರವನ್ನು ಇಲ್ಲೇ ತುಂಬಿದ್ವಿ. ಸೊ ನಮಗೆ 1ನೇ ಆಪ್ಷನ್ ಹೋಗಿತ್ತು, 3ನೇ ಆಪ್ಷನ್ ಸಹ ಹೋಗುತ್ತೆ. ಇನ್ನು 4 ಮತ್ತು 2ರಲ್ಲಿ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬಿಳಿ ವೃತ್ತ ಇದೆ. ಸೊ ಬರೋದಿಲ್ಲ. ಸೊ ರಾಂಗು. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ನೋಡಿ ನಾವು ಪೂರ್ತಿಯಾಗಿ ಈ ಒಂದು ಏನು ಚಿತ್ರವನ್ನು ಕಂಪ್ಲೀಟ್ ಮಾಡಿಲ್ಲ. ಹೌದಾ? ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಲ್ಲ. ಒಂದು ವೇಳೆ ಮಾಡಬೇಕು ಅಂದರೆ ಯಾವ ರೀತಿ ಇರುತ್ತೆ? ಈ ರೀತಿಯಾಗಿ ಒಂದು ಲೈನ್ ಬರುತ್ತೆ. ಹೌದಾ? ಆಮೇಲೆ ಈ ರೀತಿಯಾಗಿ ಒಂದು ಲೈನ್ ಬರುತ್ತೆ. ಆಮೇಲೆ ಈ ರೀತಿಯಾಗಿ ಒಂದು ಲೈನ್ ಬರುತ್ತೆ.
ಹೌದಾ. ಸೊ ನೋಡ್ಬೋದು ನೀವು 4 ಏನು ಆಪ್ಷನ್ ಇದೆ, 4ನೇ ಆಪ್ಷನ್ನು. ಸೊ ಅದು ಈಗ ನಾವು ಕಂಪ್ಲೀಟ್ ಮಾಡಿದರೆ ಅದೇ ರೀತಿಯಾಗಿ ಬರುತ್ತೆ. ಹೌದಾ. ಸೊ ಆ ರೀತಿಯಾಗಿ ನೀವು ಪೂರ್ತಿಯಾದಂತಹ ಚಿತ್ರವನ್ನು ಏನು ಕಂಪ್ಲೀಟ್ ಮಾಡ್ತಾ ಕೂಡಬೇಡಿ. ಓಕೆ, ನಮಗೆ ಜಸ್ಟ್ ಏನೆಲ್ಲ ಮಾಡಿದರೆ ನಮಗೆ ಉತ್ತರ ಸಿಕ್ಕಿತ್ತು, ಜಸ್ಟ್ ಇಷ್ಟು ಮಾಡಿದರೆ ನಮಗೆ ಉತ್ತರ ಸಿಕ್ಕಿತ್ತು. ಸೊ ಹಾಗಾಗಿ ಮೊದಲಿಗೆ ನೀವು ಪೂರ್ತಿಯಾಗಿ ಚಿತ್ರವನ್ನು ಇದನ್ನೆಲ್ಲ ಈ ರೀತಿ ಕಂಪ್ಲೀಟ್ ಮಾಡ್ತಾ ಕೂತ್ಕೋಬೇಡಿ. ಇಲ್ಲಿ ಹೀಗೊಂದು ಗೆರೆ, ಓಕೆ, ಸೊ ಹೀಗೊಂದು ಗೆರೆ, ಹೀಗೆ ಒಂದು ಗೆರೆ ಕಂಪ್ಲೀಟ್ ಮಾಡ್ತಾ ಕೂತ್ಕೊಳ್ಬೇಡಿ. ಜಸ್ಟ್ ಇಷ್ಟು ನಿಮ್ಮ ಅದನ್ನೂ ಏನು ಪೇಪರ್ನಲ್ಲಿ ನೀವು ಏನು ಮಾಡಬಾರ್ದು, ಪೆನ್ಸಿಲಿಂದ ಅಥವಾ ಪೆನ್ನಿಂದ ಕಂಪ್ಲೀಟ್ ಮಾಡ್ತಾ ಕೂತ್ಕೊಳ್ಬೇಡಿ. ಓಕೆ, ನಿಮಗೆ ಅರ್ಥ ಆಗಲಿಕ್ಕೆ ನಾನು ಏನು ಮಾಡಿದ್ದೇನೆ, ಇಲ್ಲಿ ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇದ್ದೇನೆ. ಆಮೇಲೆ ಎಕ್ಸಾಮ್ನಲ್ಲಿಯೂ ಸಹ ಈ ರೀತಿಯಾಗಿ ಇಷ್ಟು ದೊಡ್ಡ ತಪ್ಪು ಅಂತ ಮಾರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಸೂಪರ್ವೈಸರ್ ನಿಮಗೆ ಅಂದರೆ ಏನು ಎಕ್ಸಾಮ್ ತೊಗೊಳಕ್ಕೆ ಬಂದಿರ್ತಾರೆ ಅವರಿಂದ ಬಯಸ್ಕೊಳ್ಳುವಂತಹದ್ದಾಗುತ್ತೆ ನೀವು. ಓಕೆ, ಸೊ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಮಾತ್ರ. ಓಕೆ, ಸೊ ಜಸ್ಟ್ ಈ ರೀತಿಯಾಗಿ ಟಿಕ್ ಇಟ್ಕೊಳ್ಬೋದು ನೀವು. ಓಕೆ, ಸೊ ಇಲ್ಲೇನು ಕಾಣ್ತಾ ಇದೆ ಈ ರೀತಿಯಾಗಿ ಟಿಕ್ ಇಟ್ಕೊಂಡು ಅಥವಾ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಏನಾದರೂ ಅಲ್ಲಿ ಸಿಂಬಲನ್ನು ಬರಿಬೋದು ನೀವು. ಅದರ ಬದಲಾಗಿ ಈಗ ನಾನು ಹೇಗೆ ಸ್ಕ್ರೀನ್ ಮೇಲೆ ಮಾಡ್ತಾಯಿದ್ದೀನಿ, ಇದು ದೊಡ್ಡ ತಪ್ಪು ಈ ರೀತಿಯಾಗಿ ಮಾಡಬೇಡಿ. ಓಕೆ, ನಿಮಗೆ ಅರ್ಥ ಆಗಲಿ ಅಂತ ಮಾತ್ರ ನಾನು ಸ್ಕ್ರೀನ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಾಯಿತು, ಆಪ್ಷನ್ 4 ಆಗಿತ್ತು. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ಆಯಿತು. ಈಗ 6ನೇ ಪ್ರಶ್ನೆನ ನೋಡೋಣ. ಸೊ 6ನೇ ಪ್ರಶ್ನೆ ನೋಡಿ, ಟ್ರೈ ಮಾಡಿ. ಟೈಮರ್ ಸ್ಟಾರ್ಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಏನಿದೆ ಅಂತಂದರೆ ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ತಿದೆ. ಫಾರ್ ಎಕ್ಸಾಂಪಲ್ ಇದು 1ನೇದು, ಇದು 2ನೇದು, 3ನೇ ಆಕೃತಿ ಅಂತ ಅಂದ್ಕೊಂಡ್ರೆ, ಸೊ ಈ 2 ಮತ್ತು 3ರ ನಡುವೆ ಸಂಬಂಧ ಇದೆ. ಸೊ ಏನಿಲ್ಲ, ಜಸ್ಟ್ ಏನು ಸಂಬಂಧ ಇದೆ ಅಂತ ನೋಡೋದಾದರೆ, ಸೊ ಇಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇಲ್ಲಿಯೂ ಸಹ ಇರುವಂಥದ್ದು. ಸೊ ಹಾಗಾದರೆ ಇಲ್ಲಿ ಏನು, ಇಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇಲ್ಲಿ ಬರಬೇಕು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು 1ನೇ ಆಪ್ಷನ್ ಅಂತೂ ಮೊದಲಿಗೆ ಹೋಗಿಬಿಡ್ತು. ಸೊ ನಮಗೆ ಯಾವ ರೀತಿ ಬರಬೇಕಿತ್ತು ಉತ್ತರ, ಈ ರೀತಿ ಬರಬೇಕು ನಮಗೆ. ಹೌದಾ, ಈ ರೀತಿ ನಮಗೆ ಮಾಡಿದರೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡಿ 1ನೇ ಆಪ್ಷನ್ ಆ ರೀತಿ ಏನು ಇಲ್ಲೇ ಇಲ್ಲ. ಹೌದಾ, ಆಮೇಲೆ 3ನೇ ಆಪ್ಷನ್ ಸಹ ಇಲ್ಲವೇ ಇಲ್ಲ. ಆಮೇಲೆ 4ನೇದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನೋಡಿ, ಇವೆರಡೂ ಈ ಗೆರೆ ಏನಿದೆ ಇದು, ಓಕೆ, ಸೊ ಒಂದು ನಿಮಿಷ. ಸೊ ಈ ಗೆರೆ ಏನಿದೆ, ಸೊ ಈ ಒಂದು ಚೌಕವನ್ನು ಕರೆಕ್ಟಾಗಿ ಅರ್ಧ ಭಾಗವನ್ನಾಗಿ ಮಾಡುತ್ತೆ ಅದು. ಆದರೆ 4ನೇದರಲ್ಲಿ ನೋಡಿ, ಸೊ ಇಲ್ಲಿರುವಂತಹ ಜಾಗ ಭಾಳ ಇದೆ, ಇಲ್ಲಿರುವಂತಹ ಜಾಗ ಕಡಿಮೆ ಇದೆ. ಸೊ ಹಾಗಾಗಿ 4ನೇ ಆಪ್ಷನ್ ಸಹ ರಾಂಗ್ ಆಯಿತು. ಸರಿಯಾದ ಉತ್ತರ ಯಾವುದು ನಮಗೆ ಅಂತಂದರೆ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಈ ಆ್ಯಕ್ಚುಲಿ ನಾವು ಇನ್ನೂ ಕಂಪ್ಲೀಟಾಗಿ ಈ ಒಂದು ಚಿತ್ರವನ್ನು ತೆಗೆದಿಲ್ಲ. ಸೊ ಕಂಪ್ಲೀಟ್ ಅಂತಂದರೆ ಏನು, ಇಲ್ಲಿ ಏನು ಈ ಒಂದು ಗೆರೆ ಇತ್ತಲ್ವ, ಸೊ ಅದನ್ನು ಸಹ ಎಳಿಬೇಕು. ಆವಾಗ ನಮಗೆ ಈ ಒಂದು ಚಿತ್ರ ನಮಗೆ ಕಂಪ್ಲೀಟ್ ಆಗುತ್ತೆ. ಬಟ್ ಎಲ್ಲ ಒಂದು ಡೈಗ್ರಾಮನ್ನು ಕಂಪ್ಲೀಟ್ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ ಆಯಿತು. 7ನೇ ಪ್ರಶ್ನೆಯನ್ನು ನೋಡಿ. ಟೈಮರ್ ಸ್ಟಾರ್ಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಬೇಕು ನೀವು, ಇಲ್ಲಿ ಇದೇನು ಲೈನ್ ಎಳೆದು ಕಂಪ್ಲೀಟ್ ಮಾಡುವಂಥ ಚಿತ್ರವ ಅಥವಾ ಸಂಬಂಧವನ್ನು ತಿಳ್ಕೊಂಡು ಕಂಪ್ಲೀಟ್ ಮಾಡುವಂಥ ಚಿತ್ರವ ಅಂತೇಳಿ. ಫಾರ್ ಎಕ್ಸಾಂಪಲ್ ಇದನ್ನು 1 ಅಂತ ಅಂದ್ಕೊಂಡ್ರೆ, ಇದು 2 ಅಂತ ಅಂದ್ಕೊಂಡ್ರೆ, ಇದು 3 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನನಗೆ ಯಾವ 2 ಚಿತ್ರಗಳಲ್ಲಿ ಸಂಬಂಧ ಕಾಣ್ತಾ ಇದೆ ಅಂತ ಅಂದರೆ 1 ಮತ್ತು 3ರಲ್ಲಿ ಕಾಣ್ತಾ ಇದೆ. ನನಗೆ 1 ಮತ್ತು 3ರಲ್ಲಿ ಸಂಬಂಧ ಕಾಣ್ತಾ ಇದೆ. ಏನು ಅಂತಂದರೆ, ಸೊ ಇಲ್ಲಿ ಈ ರೀತಿ ಇತ್ತು. ಓಕೆ, ಇಲ್ಲಿಯೂ ಸಹ ಈ ರೀತಿ ಇದೆ. ಓಕೆ, ಬಟ್ ಏನು ಚೇಂಜ್ ಆಗಿದೆ ಅಂತಂದರೆ, ಇಲ್ಲಿ ಏನು ಕಪ್ಪು ಬಣ್ಣದಿಂದ ಏನು ಶೇಡ್ ಮಾಡಿದ್ದಾರೆ ಅದರ ಅಪೋಸಿಟ್ ಸೈಡ್, ಅಂದರೆ ಈ ರೀತಿ ಈ ಕಡೆ ಒಂದು ಏನು ಮಾಡಿದ್ದಾರೆ, ಶೇಡನ್ನು ಮಾಡಿರುವಂಥದ್ದು. ಸೊ ಹಾಗಾದರೆ ನಮಗೆ ಈಗ ಉತ್ತರ ಯಾವ ರೀತಿ ಬರಬೇಕು, ಸೇಮ್ ನಿಮಗೆಲ್ಲ ಈಗ ಗೊತ್ತಿರುವ ಹಾಗೆ ಏನು ಮಾಡ್ಬೋದು ಅಂತಂದರೆ, ನಾವು ಈ ರೀತಿಯಾಗಿ ಒಂದು ಆಕೃತಿಯನ್ನು ಇಲ್ಲಿ ತೆಗಿಬೋದು. ಹೌದಾ, ಸೊ ಈ ರೀತಿಯ ಒಂದು ಆಕೃತಿಯನ್ನು ತೆಗಿಬೋದು. ಆಮೇಲೆ ಆ ಆಕೃತಿಗೆ ಸರಿಯಾಗಿ ಕೂಡ್ತಾ ಇದೆ ಅಲ್ಲಿ.
ಓಕೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ 3 ನೋಡಿ, ಆಪ್ಷನ್ 3 ನೋಡಿ, ಇಲ್ಲಿಂದ ಇಲ್ಲಿ ಮಟ್ಟ ಮಾತ್ರ ಬಂದಿದೆ. ಓಕೆ, ಅದರ ತುದಿ ಏನಿದೆ ಚೂಪು ಏನು ಚೂಪಾಗಿರುವಂಥದ್ದು ಅದು ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಓಕೆ, ಮೊಂಡಾಗಿದೆ. ಮತ್ತು ಇಲ್ಲಿ ಸಹ ನೋಡಿ, ಇಲ್ಲಿ ಆ್ಯಕ್ಚುಲಿ ಅದು ಈ ರೀತಿ ಇರಬೇಕಿತ್ತು. ಓಕೆ, ಈ ರೀತಿ ಇರಬೇಕಿತ್ತು. ಬಟ್ ಅದು ಏನಾಗಿದೆ ಮೊಂಡಾಗಿದೆ ಅಥವಾ ಕಟ್ಟಾಗಿದೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ 3 ಮೊದಲಿಗೆ ಹೋಯಿತು. ಓಕೆ, ಹಾಗಾದರೆ ಅದು ನೋಡೋದು ಬೇಡ. ಅದೇ ರೀತಿಯಾಗಿ ಆಪ್ಷನ್ 4 ಸಹ ನೋಡಿ, ಇದು ಸಹ ಮೊಂಡ ಆಗಿರುವಂಥದ್ದು. ಸೊ ಇಲ್ಲಿ ರಾಂಗ್ ಆಯಿತು. ಯಾಕಂತಂದರೆ ಇಲ್ಲಿ ಏನು ಮೂಲೆಯಲ್ಲಿ ನಮಗೆ ಮೊಂಡ ಆಗಿಲ್ಲ. ಓಕೆ, ಇಲ್ಲಿಯೂ ಸಹ ಚೂಪಾಗಿಯೇ ಇದೆ ಎಲ್ಲ ಕಡೆ. ಸೊ ಹಾಗಾಗಿ ಆಪ್ಷನ್ 3 ಮತ್ತು ಆಪ್ಷನ್ 4 ರಾಂಗ್ ಆಯಿತು. ಆಮೇಲೆ ಆಪ್ಷನ್ 2 ಸಹ ನೋಡಿ, ಇಲ್ಲೇನಾಗಿದೆ, ಇಲ್ಲಿ ಮೊಂಡ ಆಗಿದೆ. ಸೊ ಆಪ್ಷನ್ 2 ಸಹ ರಾಂಗ್ ಆಯಿತು. ಓಕೆ, ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1. ಓಕೆ, ಹಾಗಂದರೆ ನಾವು ಆ ಶೇಡ್ ಯಾವ ಕಡೆ ಮಾಡಬೇಕು ಅದನ್ನೂ ಸಹ ನೋಡಲಿಲ್ಲ. ಬರೀ ಅದು ಮೊಂಡಾಗಿದೆನಾ ಚೂಪಾಗಿದೆನಾ ಅದನ್ನೇ ನೋಡ್ತಾನೆ ಆನ್ಸರನ್ನು ಮಾಡಿಬಿಟ್ವಿ ನಾವು. ಓಕೆ, ಬೇಕಾದರೆ ಶೇಡ್ ಯಾವ ಕಡೆ ಮಾಡಬೇಕು. ಓಕೆ, ಈ ರೀತಿಯಾಗಿ ಒಂದು ಅರ್ಧ ಭಾಗ ಮಾಡಿಕೊಂಡು, ಸೊ ಇಲ್ಲಿ ಯಾವ ಕಡೆ ಇತ್ತು ಅದು ಶೇಡಿಂಗು, ಈ ಕಡೆ ಇತ್ತು. ಹೌದಾ, ಅದರ ಅಪೋಸಿಟ್ ಓಕೆ, ವಿರುದ್ಧ ದಿಕ್ಕಿನಲ್ಲಿ ನಾವು ಶೇಡಿಂಗ್ ಮಾಡೋದಾದರೆ ಸೊ ಅದನ್ನು ನಾವು ಈ ಕಡೆ ಮಾಡಬೇಕು. ಹೌದಾ, ಸೊ ಈ ಕಡೆ ಮಾಡಬೇಕು. ನೋಡಿ, ಈ ಒಂದು ಚಿತ್ರ, ಓಕೆ, ಈ ಚಿತ್ರ ಮತ್ತು ಈ ಚಿತ್ರ ಸೇಮ್ ಇದೇನೋ ಇಲ್ವೇ ನೋಡ್ಕೊಳ್ಳಿ. ಓಕೆ, ಸೇಮ್ ಇದೆ ಅಲ್ವಾ. ಸೊ ಹಾಗಾದರೆ ಆಪ್ಷನ್ 1 ನಮಗೆ ಸರಿಯಾದ ಉತ್ತರ. ಓಕೆ, ಸೊ ಆಪ್ಷನ್ 1 ನಮಗೆ ಸರಿಯಾದ ಉತ್ತರ. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ, ಬೇಕಂದರೆ ಇಲ್ಲಿ ಮೊಂಡಾಗಿತ್ತು, ಇಲ್ಲಿ ಮೊಂಡು. ಸೊ ಹಾಗಾಗಿ ಈ ಎಲ್ಲ ಆಪ್ಷನ್ಗಳು ರಾಂಗ್ ಆಗಿದ್ದು. ಈ ರೀತಿಯಾಗಿ ನೀವು ಭಾಳಷ್ಟು ಯೋಚನೆ ಮಾಡಿ. ಓಕೆ, ಯೋಚನೆ ಮಾಡಲಿಕ್ಕೆ ಇಲ್ಲಿ ಏನು ಅಷ್ಟೊಂದಿಲ್ಲ. ಏನು ಮಾಡಬೇಕು, ನೀವು ಆಪ್ಷನ್ಗಳನ್ನ ಈ ರೀತಿ ತೆಗಿತಾ ಬರಬೇಕು, ಎಲಿಮಿನೇಟ್ ಮಾಡ್ತಾ ಬರಬೇಕು. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋಣ. ಟೈಮ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, 8ನೇ ಪ್ರಶ್ನೆ ರಿಪೀಟ್ ಆಗಿದೆ ಅನಿಸುತ್ತೆ. ಓಕೆ, ಸೊ ಇದಕ್ಕೆ ನೀವು ಕಮೆಂಟ್ ಮಾಡಿ ನಮಗೆ ಉತ್ತರಕ್ಕೆ. ಓಕೆ, ಸೊ 8ನೇ ಪ್ರಶ್ನೆಗೆ ಉತ್ತರವನ್ನು ಕಂಪಲ್ಸರಿಯಾಗಿ ಕಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್. ಸೊ 8ನೇ ಪ್ರಶ್ನೆ ರಿಪೀಟ್ ಆಗಿದೆನಾ? ಓಕೆ, ಹೌದು. ಓಕೆ, ಸೊ ಈ 8ನೇ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ನೋಡಿ 8ನೇ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ. 9ನೇ ಪ್ರಶ್ನೆ ನೋಡೋಣ. ಟೈಮರ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಸೊ ಇಲ್ಲಿ ಸಹ ಒಂದು ಸಂಬಂಧ ಇರುವಂಥದ್ದು. ಓಕೆ, ಸಂಬಂಧವನ್ನು ತಿಳ್ಕೊಂಡು ನಾವು ಈ ಒಂದು ಚಿತ್ರವನ್ನು ಕಂಪ್ಲೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದನ್ನು 1 ಅಂದ್ಕೊಳ್ಳೋಣ, ಇದನ್ನು 2 ಅಂತ ಅಂದ್ಕೊಳ್ಳೋಣ, ಇದು 3 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಏನು ಅಂತ ಅಂದರೆ, ಸೊ ಈ 1 ಮತ್ತು 3ರಲ್ಲಿರುವಂತಹ ಆಕೃತಿಗಳು ಸೇಮ್ ಟು ಸೇಮ್ ಇದ್ದಾವೆ. ಸೊ ಹಾಗಾದರೆ ಈ 2 ಮತ್ತು ಈ ಖಾಲಿ ಜಾಗದಲ್ಲಿ ನಮಗೆ ಸೇಮ್ ಟು ಸೇಮ್ ಚಿತ್ರ ಇರಬೇಕು. ಹಾಗಾದರೆ ಮೊದಲಿಗೆ ಈ ರೀತಿಯಾದಂತಹ ಗೆರೆ ಇರಬೇಕು ಇಲ್ಲಿ. ಓಕೆ, ಸೊ ಈ ರೀತಿಯಾದಂತಹ ಗೆರೆ ಇರಬೇಕು. ಆಪ್ಷನ್ 1ರಲ್ಲಿ ಈ ರೀತಿ ಇದೆ, ರಾಂಗು. ಆಪ್ಷನ್ 3ಯಲ್ಲಿ ಇದು ಓಕೆ, ಡನ್. ಆಪ್ಷನ್ 4ರಲ್ಲಿ ನೋಡಿ ಈ ರೀತಿ ಇದೆ, ರಾಂಗ್. ಸೊ ಹಾಗಾಗಿ ಇನ್ನು ಉಳಿದಂಥ 2 ಆಪ್ಷನ್ಗಳು ನಮಗೆ 2 ಮತ್ತು 3. ಸೊ ಇಲ್ಲಿ ಎಸ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಎಸ್ ಇರಬೇಕು. ಸೊ ಹಾಗಾಗಿ ಇರುವಂಥದ್ದು ಎಲ್ಲಿ, ಆಪ್ಷನ್ 2ಅಲ್ಲಿ ಮಾತ್ರ. ಸೊ ಹಾಗಾಗಿ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇದನ್ನು ನೀವು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಹೇಗೆ ಅಂತ ಅಂದರೆ, ಸೊ ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇದು 1 ಅಂತ ಮಾಡ್ಕೊಂಡಿದ್ವಿ, 2 ಅಂತ ಮಾಡ್ಕೊಂಡಿದ್ವಿ, 3 ಅಂತ ಮಾಡ್ಕೊಂಡಿದ್ದೆ ನಾನು. ಸೊ ಈಗ ಈ 2 ಮತ್ತು 3 ಏನು ಇಮೇಜ್ ಇದೆ ಇದರ ನಡುವೆ ನಾವು ಸಂಬಂಧವನ್ನು ನೋಡೋದಾದರೆ ಏನು ಮಾಡಿದ್ದಾರೆ ಅವರು ಅಂತಂದ್ರೆ, ಈ ಒಂದು ಎಸ್ ಏನಿದೆ ಸೊ ಇದನ್ನು 90 ಡಿಗ್ರಿ ಅದನ್ನು ರೊಟೇಟ್ ಮಾಡಿದಾಗ ಏನಾಗಿದೆ, ಅದು ಎಸ್ ಈ ರೀತಿ ಇರೋದು ಅಡ್ಡವಾಗಿ ಮಲ್ಕೊಂಡಿದೆ. ಹೌದಾ, ಸೊ ಆ ರೀತಿ ಮಾಡಿದ್ದಾರೆ. ಸೊ ಈಗ ನಾವೇನು ಮಾಡ್ಬೋದು, ಈ ಒಂದು ಎಸ್ಸನ್ನು ಸಹ 90 ಡಿಗ್ರಿ ರೊಟೇಟ್ ಮಾಡಿದಾಗ ಅದು ಈ ರೀತಿಯಾಗಿ ನೆಟ್ಟಗೆ ನಿಂತ್ಕೊಳ್ತದೆ. ಹೌದಾ, ನೆಟ್ಟಗೆ ನಿಂತ್ಕೊಳ್ತದೆ. ಆಮೇಲೆ
ಈ ಒಂದು ಲೈನನ್ನು ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತು. ಓಕೆ, ಈ ರೀತಿಯಾಗಿಯೂ ಸಹ ನೀವು ಯೋಚನೆ ಮಾಡಿರ್ಬೋದು. ಓಕೆ, ಅದು ಸಹ ಸರಿಯಾಗುತ್ತೆ. ನೋಡಿ, ಇಲ್ಲಿರುವಂಥದ್ದು ಮತ್ತು ಆಪ್ಷನ್ 2 ಅಲ್ಲಿ ಇರುವಂಥದ್ದು ಎರಡೂ ಸಹ ನಮಗೆ ಸೇಮ್ ಆಗಿ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ. ಟೈಮರನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಉತ್ತರಕ್ಕೆ ಎಷ್ಟು ಜನ ಕರೆಕ್ಟಾಗಿ ಉತ್ತರ ಕೊಡ್ತೀರಾ ನೋಡೋಣ ಈಗ. ನೋಡಿ, ಇದು ಸಹ ಏನು ಪ್ಯಾಟರ್ನನ್ನು ಕಂಪ್ಲೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಒಂದು ಆಕೃತಿಯನ್ನು ಇದನ್ನು 1 ಅಂತ ಅಂದ್ಕೊಳ್ಳೋಣ, 2 ಅಂತ ಅಂದ್ಕೊಳ್ಳೋಣ, ಇದು 3. ಅಂದರೆ ಇಲ್ಲಿರುವಂಥದ್ದು 3ನೇದ್ದು, ಇಲ್ಲಿರುವಂಥದ್ದು 1ನೇದ್ದು, ಈ ರೀತಿಯಾಗಿ. ಓಕೆ, ಸೊ ನಾನು ಏನು ಹೇಳ್ತೇನೆ ನಿಮಗೆ ಅಂತಂದರೆ, ಈ ರೀತಿಯಾಗಿ ನೀವು ಭಾಗ ಮಾಡ್ಕೊಳ್ಬೇಕು. ಓಕೆ, ಸೊ ಈ ರೀತಿಯಾಗಿ ಭಾಗ ಮಾಡಿಕೊಂಡಾಗ ಸೊ ಇದು 1ನೇದ್ದು, ಇದು 2ನೇದ್ದು, ಇದು 3ನೇದ್ದು ಅಂತ ಹೇಳ್ತೀನಿ ನಾನು. ಹೌದಾ? ಸೊ ಆ ರೀತಿಯಾಗಿ ನೀವು ಭಾಗವನ್ನು ಮಾಡ್ಕೊಳ್ಬೇಕು. ಒಂದು ನಿಮಿಷ. ಓಕೆ, ಈ ರೀತಿಯಾಗಿ ಭಾಗ ಮಾಡ್ಕೊಳ್ಳೋಣ ಅವನಕ್ಕೆ. ಓಕೆ, ಸೊ ಇದು 1ನೇದ್ದು, 2ನೇದ್ದು, 3ನೇದ್ದು ಅಂತ. ಸೊ ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ತಾ ಇದೆ ಏನು ಅಂತ ಅಂದರೆ ಸೊ ಈ ಎರಡರಲ್ಲೇ ಎರಡನೇ ಆಕೃತಿ ಮತ್ತು ಸೊ ಒಂದು ನಿಮಿಷ. ಈ ಎರಡನೇ ಆಕೃತಿ ಮತ್ತು 1ನೇ ಆಕೃತಿ ನಡುವೆ ಏನಿದೆ ಸಂಬಂಧ ಇದೆ ಅಂತ ಗೊತ್ತಾಗ್ತದೆ ನಿಮಗೆ, ರಿಲೇಷನ್ ಇದೆ ಅಂತ. ಸೊ ಅದೇ ರೀತಿಯಂಥ ರಿಲೇಷನ್ನ ನಾವು 3 ಮತ್ತು ಈ ಖಾಲಿ ಜಾಗದಲ್ಲಿ ಇರುವಂಥದ್ದನ್ನು ಮಾಡಬೇಕು. ಓಕೆ, ಸೊ ಹಾಗಾದರೆ ಈಗ ಈಗ 2ನೇ ಆಕೃತಿಯನ್ನು ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಈ ಒಂದು ಆಕೃತಿ ಏನಿದೆ ಈ ರೀತಿ ಕೆಳಗಡೆ ಇದೆ. ಓಕೆ, ತ್ರಿಭುಜ ಅಂತ ಹೇಳ್ಬೋದು ನೀವು. ಸೊ ಅದು ಏನು 1ನೇ ಚಿತ್ರಕ್ಕೆ ಬಂದಾಗ ಕೆಳಗಡೆ ಬಂದಾಗ ಏನಾಗಿದೆ, ಸೊ ನೋಡಿ 2ನೇ ಚಿತ್ರದಲ್ಲಿ ಅದು ಕೆಳಗಡೆ ಇದೆ. ಅದೇ 1ನೇ ಚಿತ್ರಕ್ಕೆ ಬಂದಾಗ ಅದೇನಾಯಿತು, ಈಗ ಮೇಲುಗಡೆ ಹೋಯಿತು. ಹೌದಾ? ನೋಡಿ, ಈ ರೀತಿಯಾಗಿ ಬಂದಿಲ್ಲ, ಅದು ಕೆಳಗಡೆನೇ ಬಂದಿಲ್ಲ, ಬದಲಾಗಿ ಏನಿದೆ ಅದು ಅಪೋಸಿಟ್ ಮೇಲ್ಗಡೆ ಹೋಗಿದೆ. ಹೌದಾ? ಸೊ ಮೇಲ್ಗಡೆ ಹೋಗಿರುವಂಥದ್ದು ಅಂದರೆ 2ನೇ ಚಿತ್ರದಲ್ಲಿ ಕೆಳಗಡೆ ಇತ್ತು, 1ನೇ ಚಿತ್ರದಲ್ಲಿ ಮೇಲ್ಗಡೆ ಹೋಗಿದೆ, ಅಂದರೆ ಅಪೋಸಿಟ್. ಓಕೆ, ಸೊ ಹಾಗಾದರೆ ನಾವೇನು ಮಾಡಬೇಕು, ಈ ಒಂದು 3ನೇ ಚಿತ್ರ ಏನಿದೆ ಸೊ ಅದರಲ್ಲಿ ಈ ಸೈಡ್ ಇದೆ ಅದು. ಓಕೆ, ಈ ಬದಿಗೆ ಇರುವಂಥದ್ದು. ಸೊ ಹಾಗಾದರೆ ಕೆಳಗಡೆ ಏನು ಬರಬೇಕು ನಮಗೆ, ಕೆಳಗಡೆ ಏನು ಬರಬೇಕು, ಈ ರೀತಿಯಾಗಿ ಕೆಳಗಡೆ ಬರಬೇಕು. ಹೌದಾ? ಸೊ ಅದು ಅಪೋಸಿಟ್ ಸೈಡ್ ಬರಬೇಕು ನಮಗೀಗ. ಸೊ ಹಾಗಾದರೆ ಅಪೋಸಿಟ್ ಸೈಡ್ ಬರಬೇಕು ಅಂತಂದರೆ ಆಪ್ಷನ್ 1 ರಾಂಗ್ ಆಯ್ತಲ್ವ? ಸೊ ಆಪ್ಷನ್ 1 ರಾಂಗ್ ಆಯಿತು. ಓಕೆ, ಆಪ್ಷನ್ 3 ಸಹ ರಾಂಗ್ ಆಯಿತು. ಸೊ ಹಾಗಾದರೆ ಇನ್ನು ಉಳಿದಂಥದ್ದು ನಮಗೆ ಆಪ್ಷನ್ 2 ಮತ್ತು 4 ಮಾತ್ರ. ಓಕೆ, ಸೊ ಈ ಆಪ್ಷನ್ 2 ಏನಿದೆ, ಸೊ ಇದನ್ನು ನಾವು ಏನು ಈ ರೀತಿಯಾಗಿ ಏನಿದೆ, ಒಂದು ನಿಮಿಷ. ಓಕೆ, ಸೊ ಈ ರೀತಿಯಾಗಿ ನಮಗೆ ಆಪ್ಷನ್ 2 ಇರುವಂಥದ್ದು. ಸೊ ಇದನ್ನು ನಾವು ಇಲ್ಲಿ ತಂದು ಇಟ್ಟರೆ, ಓಕೆ, ಸೊ ಈಗ ಇದನ್ನು ಇಲ್ಲಿ ನಾವು ತಂದಿಟ್ಟರೆ ಈ ರೀತಿಯಾಗಿ ನಮಗೆ ಇಲ್ಲಿ ಆಕೃತಿ ಬರುತ್ತೆ. ಹೌದಾ? ಸೊ ಈ ರೀತಿಯಂಥ ಆಕೃತಿ ನಮಗೆ ಬರುತ್ತೆ. ಸೊ ಅದು ಸರಿನಾ? ಇಲ್ವಲ್ಲ. ಯಾಕೆ ನಾನು ತಪ್ಪು ಅಂತ ಹೇಳ್ತಿದ್ದೀನಿ ಅಂತಂದರೆ, ಸೊ ಇಲ್ಲಿ ಏನಿತ್ತು, ಈ ಒಂದು ಆಕೃತಿಯಲ್ಲಿ ಕೆಳಗಡೆ ಇತ್ತು, ಅದನ್ನು ಈ ಒಂದು ಕೆಳಗಡೆ ಏನು ಕೆಳಗಿನ ಚಿತ್ರದಲ್ಲಿ ಬಂದಾಗ ಅದು ಮೇಲ್ಗಡೆ ಹೋಯಿತು, ಅಪೋಸಿಟ್. ಸೊ ನಾವೇನಾದರೂ ಈ ರೀತಿ ಏನು ಆಪ್ಷನ್ ಈಗ ತೆಗೆದಿದೆ, ನಾನು ಡ್ರಾ ಮಾಡಿದ್ದೇನೆ. ಸೊ ಇಲ್ಲಿನೂ ಇದೇ ದಿಕ್ಕಿನಲ್ಲಿದೆ, ಇಲ್ಲಿನೂ ಇದೇ ದಿಕ್ಕಿನಲ್ಲಿದೆ. ಹೌದಾ? ಸೊ ಅದು ತಪ್ಪಾಗುತ್ತಲ್ವ, ನಾವು ದಿಕ್ಕನ್ನು ಚೇಂಜ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಆಲ್ರೆಡಿ 1ನೇ ಆಪ್ಷನ್ ಹೋಗಿತ್ತು, 3ನೇ ಆಪ್ಷನ್ ಸಹ ಹೋಗಿತ್ತು. ಯಾಕಂದರೆ ಅದು ಇಲ್ಲಿ ಮೇಲ್ಗಡೆ ಇರುವಂಥದ್ದು, ಇಲ್ಲಿ ಕೆಳಗಡೆ ಇರುವಂಥದ್ದು, ಅದು ನಮಗೆ ಬೇಡ. ಹೌದಾ? ಸೊ 1ನೇ ಆಪ್ಷನ್ 2ನೇ ಆಪ್ಷನ್ ಹೋಗಿತ್ತು, 3ನೇ ಆಪ್ಷನ್ನು ಈಗ 2 ಮತ್ತು 4ರಲ್ಲಿ ಇದೆ. ಸೊ ನಾನು ಏನು ಮಾಡಿದ್ದೀನಿ, ಸೇಮ್ ಟು ಸೇಮ್ 2ರಲ್ಲಿ ಹೇಗಿದೆ ಅದನ್ನು ತೆಗೆದಿದ್ದೇನೆ, ಬಟ್ ಅದು ನಮಗೆ ಸರಿಯಾಗಿಲ್ಲ. ಹಾಗಾದರೆ ಉಳಿದಂತಹ ಆಪ್ಷನ್ ಯಾವುದು ಅಂತ ಅಂದರೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನಮಗೆ ಯಾವ ರೀತಿ ಚಿತ್ರ ಬೇಕು ಅಂತ ಅಂದರೆ ನಮಗೆ ಈ ರೀತಿ ಒಂದು ನಡುವೆ ಗೆರೆ ಇದೆ ಅದು. ಓಕೆ, ಸೊ ಅದು ನಮಗೆ ಈ ರೀತಿ ಬೇಕು. ಹೌದಾ? ಸೊ ಈ ರೀತಿಯ ಗೆರೆ ಇರುವಂಥದ್ದು ಎಲ್ಲಿದೆ, ಆಪ್ಷನ್ 4ರಲ್ಲಿ ಇದೆ ನೋಡಿ. ಓಕೆ, ಸೊ ಯಾಕೆ ಅಂತಂದರೆ, ಸೊ ಅದು ಏನಿತ್ತು, ಇಲ್ಲಿ ಈ ರೀತಿಯಾಗಿ ಇತ್ತು, ಅದರ ಅಪೋಸಿಟ್ ಬೇಕು ನಮಗೆ. ಅದರ ಅಪೋಸಿಟ್ ಅಂತಂದರೆ ಈ ರೀತಿಯಾಗಿ ನಮಗೆ ಬೇಕು. ಹೌದಾ? ಸೊ ಹಾಗಾಗಿ ಆಪ್ಷನ್ 4 ಇಸ್ ದಿ ರೈಟ್
ಆನ್ಸರ್. ಹೌದಲ್ವಾ? ಎಸ್, ಆಪ್ಷನ್ 4ನೇ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ ಆಯಿತು. 11ನೇ ಪ್ರಶ್ನೆ. ಟೈಮರ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಟೈಮ್ ಆಯಿತು. ನೋಡೋಣ. ನೋಡಿ, ಇದು ಸಹ ಒಂದು ಪ್ಯಾಟರ್ನನ್ನು ಕಂಪ್ಲೀಟ್ ಮಾಡುವಂತಹ ಚಿತ್ರ. ಓಕೆ, ಸೊ ಇಲ್ಲಿ ನಿಮಗೆ ಯಾವ ಯಾವ ಒಂದು ಆಕೃತಿಯಲ್ಲಿ ನಿಮಗೆ ಸಂಬಂಧ ಕಾಣ್ತಾ ಇದೆ ಅಂತಂದರೆ, ಇದನ್ನು 4 ಭಾಗ ಮಾಡ್ಕೊಂಡ್ಮೇಲೆ ಸೊ ಯಾವುದ್ಯಾವ್ದು ನಡುವೆ ಕಾಣ್ತಾ ಇದೆ ಅಂತಂದರೆ, ಸೊ ಇದನ್ನು 1, ಇದನ್ನು 2, ಇದನ್ನು 3 ಅಂತ ಅಂದ್ಕೊಳ್ಳೋಣ. ಸೊ ಈಸಿಯಾಗಿ ಗೊತ್ತಾಗ್ತಿದೆ ನಿಮಗೆ 1 ಮತ್ತು 2ನೇ ಚಿತ್ರದಲ್ಲಿ ಸಂಬಂಧ ಇದೆ. ಯಾಕೆ ಅಂತಂದರೆ ಇಲ್ಲಿ ಸಹ ಇಲ್ಲಿ ಒಳಗಡೆ ಕಪ್ಪು ಏನು ಚುಕ್ಕೆ ಇರುವಂಥದ್ದು, ಇಲ್ಲಿ ಸಹ ಕಪ್ಪು ಚುಕ್ಕೆ ಇದೆ, ಬಟ್ ಇಲ್ಲಿ ಬಿಳಿ ಚುಕ್ಕೆ ಇದೆ. ಸೊ ಹಾಗಾಗಿ 1 ಮತ್ತು 2ರ ನಡುವೆ ಸಂಬಂಧ ಇದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಏನು ಮಾಡ್ಬೋದು, ಇಲ್ಲಿ ಲೈನನ್ನು ಕಂಪ್ಲೀಟ್ ಮಾಡಿ ನಾವು ಈ ಒಂದು ಜಾಗವನ್ನು ತುಂಬೋದು. ಸೊ ಯಾವ ರೀತಿಯಾಗಿ ಅಂತಂದರೆ ಜಸ್ಟ್ ಇಲ್ಲಿ ನೋಡ್ಬೋದು ನೀವು ಎಷ್ಟಿದ್ದಾವೆ ಇಲ್ಲಿ 1 2 3. ಓಕೆ, ಸೊ ಇಲ್ಲಿ ಸಹ ಏನಿದ್ದಾವೆ 1 2 3. ಹಾಗಂದರೆ ನಮಗೆ ಇಲ್ಲಿ ಸಹ ಏನಾಗಬೇಕು, ಅದು 3 ಟಿಕ್ಕೆಗಳು ಇರುವಂಥ ಬರಬೇಕು. 1 2 3. ಸೊ 3 ಇರಬೇಕು. ಸೊ ಬಟ್ ಇಲ್ಲಿ ನೋಡಿ ಎಲ್ಲಿ ಅಂತಂದರೆ ಆಪ್ಷನ್ 2 ಅಲ್ಲಿ ನೋಡಿ ರಾಂಗ್ ಆಗುತ್ತೆ. ಯಾಕಂತಂದರೆ ಅದು ಈ ರೀತಿಯಾಗಿ ಇರುವಂಥದ್ದು. ಓಕೆ, ಸೊ ಇಲ್ಲಿ ಈ ರೀತಿಯಾಗಿ ಇರೋಕ್ಕೆ ಬರುತ್ತಾ? ರಾಂಗ್, ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ರಾಂಗ್ ಆಯಿತು. ಆಮೇಲೆ ಆಪ್ಷನ್ 4ಅಲ್ಲಿ ನೋಡಿ 1 ಗೆರೆ ಎಕ್ಸ್ಟ್ರಾ ಆಗಿದೆ. ಏನು ಅಂತ ಅಂದರೆ ಈ ಗೆರೆ, ಹೌದಾ? ಸೊ ಈ ಗೆರೆ ಎಕ್ಸ್ಟ್ರಾ ಆಗಿದೆ ಅಲ್ಲಿ. ಸೊ ಆಪ್ಷನ್ 4 ರಾಂಗ್ ಆಗುತ್ತೆ. ಓಕೆ, ಸೊ ಇನ್ನು ಉಳಿದಿರುವಂಥದ್ದು ಯಾವುದು? ಆಪ್ಷನ್ 1 ಮತ್ತು 3 ಮಾತ್ರ. ಸೊ ಆಪ್ಷನ್ 1 ಮತ್ತು 3 ಮಾತ್ರ. ನಮಗೆ ಏನು ಬೇಕು, ಇಲ್ಲಿ ಯಾವ ರೀತಿ ಗೆರೆ ಬೇಕು ಅಂತಂದರೆ, ಇಲ್ಲಿ 2 ಆಪ್ಷನ್ಗಳು ಸೇಮ್ ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ಏನು ಮಾಡೋಣ, ನಂಬರ್ ಅಂದರೆ ಆ ಒಂದು ಗೆರೆಗಳನ್ನ ಕೌಂಟ್ ಮಾಡೋಣ. ಎಷ್ಟಿದ್ದಾವೆ ಅವು ನಮ್ಮ ಗೆರೆಗಳು ಅಂತಂದರೆ, ಸೊ ಇಲ್ಲಿ ನೋಡಿ 1 ಗೆರೆ, 2 ಗೆರೆ, 3 4 5. ಸೊ 5 ಗೆರೆಗಳು ಇರುವಂಥದ್ದು. ಸೊ ಹಾಗಾದರೆ ಆಪ್ಷನ್ 1ರಲ್ಲಿ ನೋಡಿ 1 2 3 4 5. ಅದೇ ಆಪ್ಷನ್ 3ರಲ್ಲಿ ನೋಡಿ, ಸೊ ಇದರಲ್ಲಿ 5 ಇದ್ದಾವೆ. ಸೊ ಆಪ್ಷನ್ 3ರಲ್ಲಿ 1 2 3 4 5 6. ಸೊ ಇದರಲ್ಲಿ ಎಷ್ಟಿದ್ದಾವೆ? 6. ನಮಗೆ ಬೇಕಾಗಿದ್ದೆಷ್ಟು? 5. ಓಕೆ, ಬೇಕಾದರೆ ನೋಡಿ 1 2 3 4 5. ಸೊ ಹಾಗಾಗಿ ನಮಗೆ ಉತ್ತರ ಯಾವುದು ಸರಿಯಾಗುತ್ತೆ ಅಂತಂದರೆ ಆಪ್ಷನ್ 1 ಸರಿಯಾಗುತ್ತೆ. ಓಕೆ, ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಆಮೇಲೆ ಇನ್ನೊಂದು ನಿಮಗೆ ಏನು ಹೇಳಿದ್ದೆ ನಾನು, ಇಲ್ಲಿ ಕಪ್ಪು ರಂಧ್ರ ಅಥವಾ ಚುಕ್ಕೆ ಇರುವಂಥದ್ದು. ಆ್ಯಕ್ಚುಲಿ ಅದು ಏಕೆ ಕಪ್ಪು ಕಾಣ್ತಿದೆ ಅಂತಂದರೆ ಆ ಒಂದು ವೃತ್ತದ ಮೇಲೆ ಲೈನ್ಗಳು ಬಂದಿದ್ದಾವೆ ಅದಕ್ಕೆ, ಹೌದಾ? ಸೊ ಅದು ಕಪ್ಪು ಬಿಳಿ ಆ ಒಂದು ಸಂಬಂಧ ಇದಕ್ಕೆ ಸರಿ ಹೊಂದೋದಿಲ್ಲ. ಬಟ್ ನಾವೇನು ಮಾಡಬೇಕು, ಆ ಲೈನ್ಗಳನ್ನು ಕಂಪ್ಲೀಟ್ ಮಾಡಿ ಮಾಡುವಂತಹ ಚಿತ್ರ ಅದು. ಉತ್ತರವನ್ನು ಕಂಡು ಹಿಡ್ಕೊಳ್ಳುವಂಥ ಚಿತ್ರ. ಆಪ್ಷನ್ 1 ಸರಿಯಾಗಿತ್ತು. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ. ಓಕೆ, ಸೊ 12 13 14 15. ಓಕೆ, ಸೊ ಹಾಗಾದರೆ ಸೊ ಈ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕು, ಒಂದು ಕಮೆಂಟ್ನಲ್ಲಿ ಉತ್ತರವನ್ನು ಹೇಳಬೇಕು. ಓಕೆ, ಸೊ 12ನೇ ಪ್ರಶ್ನೆ, ವಿಡಿಯೋವನ್ನು ಪಾಸ್ ಮಾಡ್ಕೊಳ್ಳಿ, ನಿಮ್ಮ ಉತ್ತರವನ್ನು ನಮಗೆ ಏನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಓಕೆ, ಸೊ ಯಾಕಂದರೆ ಎಲ್ಲವನ್ನು ನಾನೇ ಸಾಲ್ವ್ ಮಾಡಿದರೆ ನಿಮಗೆ ಅರ್ಥ ಆಗಲ್ಲ. ನೀವು ಸಹ ಸ್ವಂತವಾಗಿ ಟ್ರೈ ಮಾಡಬೇಕು. ಓಕೆ, ಸೊ ನೀವು ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ನಮಗೆ ಅದು ಸರಿಯಾಗಿದೆಯೋ ಇಲ್ವೋ ಅಂತ ನಿಮಗೆ ನಾನು ತಿಳಿಸ್ತೇನೆ. ಓಕೆ, ಕಮೆಂಟ್ನಲ್ಲಿನೇ. ನೆಕ್ಸ್ಟ್ 13ನೇ ಪ್ರಶ್ನೆ, ವಿಡಿಯೋನ ಪಾಸ್ ಮಾಡಿ ನೋಡಿ. ಹಾಗೆ 14ನೇ ಪ್ರಶ್ನೆ, ಒಂದು ನಿಮಿಷ ಇನ್ನೂ 13 ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ವಿಡಿಯೋ ಪಾಸ್ ಮಾಡಿ ಲೆಕ್ಕವನ್ನು ಮಾಡಿ. ನೆಕ್ಸ್ಟ್ 14ನೇ ಪ್ರಶ್ನೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ ಮಾರ್ಕನ್ನು ಕೊಟ್ಟಿರಬಹುದು ಅಥವಾ ಕೊಡದೇ ಇರಬಹುದು. ಓಕೆ, ಕೊಟ್ಟಿರಬಹುದು ಅಥವಾ ಕೊಡದೇ ಇರಬಹುದು. ನೀವೇನು ಮಾಡಬೇಕು, ಆ ಸೂಚನೆಗಳನ್ನು ಓದ್ಕೊಂಡು ಉತ್ತರವನ್ನು ಕೊಡಬೇಕು. 14ನೇ ಪ್ರಶ್ನೆ ಆಯಿತು. 15ನೇ ಪ್ರಶ್ನೆ. ಸೊ ಈ ಕಡೆ ಇರುವಂಥದ್ದು ಸಮಸ್ಯಾ ಚಿತ್ರ, ಈ ಕಡೆ ಇರುವಂಥದ್ದು ಉತ್ತರ ಚಿತ್ರಗಳು. ಓಕೆ,
ಸೊ ಈ ಒಂದು 15ನೇ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಯಾರೆಲ್ಲ ಈ 15ನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀರಾ ಅವರಿಗೆ ಈ ಕಾನ್ಸೆಪ್ಟು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಿಮಗೆ ಹೇಗೆ ಈ ಒಂದು ಕ್ಲಾಸ್ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ. ಚೆನ್ನಾಗಿತ್ತಾ ಅಥವಾ ಚೆನ್ನಾಗಿ ಇರಲಿಲ್ವಾ? ಓಕೆ, ನಿಮಗೆ ಅರ್ಥ ಆಯಿತು ಅರ್ಥ ಆಗಲಿಲ್ವಾ? ಓಕೆ, ಸೊ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕಾ ಅಥವಾ ಮುಂದಿನ ಏನು ಟಾಪಿಕ್ ಇದೆ ಅದಕ್ಕೆ ಹೋಗಬೇಕಾ ಅಂತ ನೋಡೋಣ. ಸೊ ಮುಂದಿನ ಟಾಪಿಕ್ ಯಾವುದು ಬರುತ್ತೆ ಅಂತ ಅಂದರೆ, ಸೊ ಆಲ್ರೆಡಿ ನಾವು ಆಡ್ ಒನ್ ಔಟ್ ಕಂಪ್ಲೀಟ್ ಮಾಡಿದ್ದೇವೆ, ಫಿಗರ್ ಮ್ಯಾಚಿಂಗ್ ಆಯಿತು, ಈ ಕ್ಲಾಸ್ನಲ್ಲಿ ಪ್ಯಾಟರ್ನ್ ಕಂಪ್ಲೀಷನ್ ಸಹ ಆಯಿತು. ಮುಂದಿನ ಏನು ಕ್ಲಾಸ್ನಲ್ಲಿ ನಾವು ಫಿಗರ್ ಸಿರೀಸ್ ಅಥವಾ ಚಿತ್ರ ಸರಣಿ, ಕ್ರಮವಾಗಿ ಬರುವ ಚಿತ್ರ ಸರಣಿಯಲ್ಲಿ ಮುಂದಿನ ಚಿತ್ರವನ್ನು ಕಂಡುಹಿಡಿಯುವುದು, ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ನಾವು ಏನು ಪ್ರಾಕ್ಟೀಸನ್ನು ಮಾಡ್ತೇವೆ. ಓಕೆ, ಸೊ ಹಾಗಾದರೆ ವಿಡಿಯೋ ಹೇಗೆ ಅನ್ನಿಸ್ತು ನೀವು ನಮಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸ್ಬೇಕು. ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂತಂದರೆ ಈ QR ಕೋಡ್ ಏನಿದೆ, ಸೊ ಇದನ್ನು ನಿಮ್ಮ ವಾಟ್ಸಪ್ನಲ್ಲಿ ಸ್ಕ್ಯಾನ್ ಮಾಡಿದರೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಲಿಕ್ಕೆ ಬರುತ್ತೆ. ಒಂದು ವೇಳೆ ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ ಏನಿದೆ, ಸೊ ಇದಕ್ಕೆ ಗ್ರೂಪ್ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಮಗೆ. ಸೊ ನಾವು ನಿಮಗೆ ಈ ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಮಾಡ್ಕೊಳ್ತೇವೆ. ಸೊ ಹಾಗಾಗಿ ನಿಮಗೆ ಈ ಒಂದು ನವೋದಯ ವಿದ್ಯಾಲಯ ಆಗಿರ್ಬೋದು, ಸೈನಿಕ ಶಾಲೆ, ಆದರ್ಶ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, APJ ಅಬ್ದುಲ್ ಕಲಾಂ ಶಾಲೆ, ಓಕೆ, ಸೊ ಈ ಶಾಲೆಗಳ ಮಾಹಿತಿ, ಇದನ್ನ ಯಾವಾಗ ಅಪ್ಲಿಕೇಶನ್ ಕರೀತಾರೆ, ಅದನ್ನ ಹೇಗೆ ಅಪ್ಲಿಕೇಶನ್ ಹಾಕೋದು, ಓಕೆ, ಇವುಗಳ ಮಾಡೆಲ್ ಕ್ವಶನ್ ಪೇಪರ್ಗಳು, ಸೊ ಇವೆಲ್ಲ ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ ಸಿಗುವಂಥದ್ದು. ಸೊ ಹಾಗಾಗಿ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.